ವಿಜಿಲ್ ಆಗಿದೆ ನೋಡಿ, ಸಾಂಬಾರು ವಿಜಿಲ್ಲು. ತರಕಾರಿ ಚೆನ್ನಾಗಿ ಬೆಂದಿದೆ ನೋಡ್ಬೋದು. ನುಗ್ಗೆಕಾಯಿ ಹೀರೆಕಾಯಿ ಸಾಂಬಾರು ರೆಡಿಯಾಗಿದೆ, ಸೂಪರಾಗಿದೆ. ಈರುಳ್ಳಿ ನೋಡಿ, ನಾವು ಹಾಕಿದ ಸಾಂಬಾರು ಈರುಳ್ಳಿ ಫಸ್ಟ್ ಇದ್ರಾಗ. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ನಾವು ಮಾಡ್ತಾ ಇರೋದು ಬಂದುಬಿಟ್ಟು ಇದು ತರಕಾರಿ ಸಾಂಬಾರು ಆಯಿತಾ. ಮೊದಲಿಗೆ ಕುಕ್ಕರಿಗೆ ಅಮ್ಮ ಸ್ಟವ್ ಹಚ್ಚಿ ಕುಕ್ಕರ್ ನೀರು ಹಾಕ್ತಿದ್ದಾರೆ. ದೋಸೆ, ಇಡ್ಲಿ, ಅನ್ನಕ್ಕೆಲ್ಲ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಸಾಂಬಾರು. ಈಗ ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಹಾಕೊಂಬಿಡೋಣ. ನಾನು ಸಾಂಬಾರು ಈರುಳ್ಳಿ ಹಾಕ್ತಿದ್ದಾರಮ್ಮ, ತುಂಬ ಚೆನ್ನಾಗಿ ಬರುತ್ತೆ. ಸಾಂಬಾರು ಈರುಳ್ಳಿ ಹಾಕಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರೆ. ಸೊ ಈ ರೀತಿ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಓಕೆನಾ. ಬೇಳೆ ಎಲ್ಲ ಹಾಕಾಯಿತು. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ, ಹಾಗೆ ಇದು ಟೊಮೆಟೊ ಎತ್ತಿಟ್ಕೊಂಡಿದ್ದಾರೆ ನೋಡಿ, ಒಂದು 6 ಟೊಮೆಟೊ ಚಿಕ್ಕದು. ಬೆಳ್ಳುಳ್ಳಿ ಹಾಕ್ತಿದ್ದಾರೆ, 4 ಈರುಳ್ಳಿ. ಒಗ್ಗರಣೆಗೆ ಆಮೇಲೆ ಇನ್ನೂ ಹಾಕೋಣ ಆಯಿತಾ. ಈಗ ಬೇಳೆ ಬೇಯಿಸೋದಕ್ಕೆ ಇಷ್ಟ ಹಾಕಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಬಿಡೋಣ ಈಗಲೇ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು 2 ವಿಷಲ್ ಬಿಟ್ಟರೆ ಬೇಳೆ ಚೆನ್ನಾಗಿ ಬೆಂದು ಹೋಗುತ್ತೆ ಆಯಿತಾ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀಯಾ? ಓಕೆ. ಬೇಳೆ ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಬಿಡಿ. ಒಂದು ಸ್ವಲ್ಪ ಜಾಸ್ತಿ ಇಟ್ಟಷ್ಟು ಬೇಳೆ ಒದಗುತ್ತೆ, ಇಲ್ಲಾಂದರೆ ಹಾಗೆ ತಳಕ್ಕೆ ಹೋದಂಗೆ ಆಗುತ್ತೆ. ಹಾಗಾಗಿ ನೀರು ಬೇಳೆಗಿಂತ ಮೇಲೆ ಇರಬೇಕಾಯ್ತಾ. ವಿಷಲ್ ಹಾಕ್ತಾ ಇದ್ದಾರೆ. ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕು. ಬೇಳೆ ವಿಷಲ್ ಆಯಿತು, 2 ವಿಷಲ್ ಆಗಿದೆ. ಇನ್ನೊಂದು ಸ್ವಲ್ಪ ಸ್ಟೀಮ್ ಇದೆ. ಅಮ್ಮ ಓಪನ್ ಮಾಡ್ತಿದ್ದಾರೆ. ಸ್ಟೀಮ್ ಒಂದು ಸ್ವಲ್ಪ ಇದೆ ಅಷ್ಟೇ, ಅದು ಹೋಗೋ ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಇನ್ನೊಂದು ಕುಕ್ಕರ್ ಇಟ್ಟಿದ್ದೀವಿ, ಕುಕ್ಕರ್ ಬಿಸಿ ಆಗಲಿ. ಒಗ್ಗರಣೆಗೆ ಎಣ್ಣೆ ಹಾಕ್ಬಿಡೋಣ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಆಯಿತಾ. ಎಣ್ಣೆ ಬಿಸಿ ಆಗಿದೆ. ಈಗ ಸಾಸಿವೆ ಹಾಕ್ತಿದ್ದಾರೆ. ಈಗ ಸಾಸಿವೆ ಸಿಡಿಯೋಕ್ಕೆ ಶುರು ಆಗಿದೆ. ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಈರುಳ್ಳಿ, ಸಾಂಬಾರು ಈರುಳ್ಳಿ ಆಯಿತಾ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ತರಕಾರಿ ಬಂದು ಹೀರೆಕಾಯಿ ಹಾಗೆ ನುಗ್ಗೆಕಾಯಿ, ಇದನ್ನು ಈಗ ಒಗ್ಗರಣೆನಲ್ಲೇ ಹಾಕ್ಬಿಡೋಣ. ಇದಕ್ಕೆ ಬೇಕಿದ್ರೆ ನೀವು ಬೇರೆ ತರಕಾರಿನೂ ಹಾಕ್ಕೋಬೋದು, ಆದರೆ ಈ ರೀತಿ 2 ತರಕಾರಿ ಹಾಕಿನೂ ಮಾಡ್ಬೋದು, ಚೆನ್ನಾಗಿರುತ್ತೆ ಸಾಂಬಾರು. ಇಲ್ಲ ಬರೀ ನುಗ್ಗೆಕಾಯಿ ಹಾಕಿನೂ ಮಾಡ್ಬೋದು. ಹಾಗೆ ಬೇಳೆ ಬೇಯಿಸೋಕ್ಕಮ್ಮ ಅರಿಶಿನ ಆಲ್ರೆಡಿ ಹಾಕಿದ್ರು. ಈಗ ಸ್ವಲ್ಪ ಅರಿಶಿನ ತರಕಾರಿನಲ್ಲಿ ಹಾಕ್ತಿದ್ದಾರೆ. ಸಾಂಬಾರು ಪುಡಿ ಹಾಕ್ಕೊತಿದ್ದಾರೆ. ಇದು ನಾವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರು. ಆಲ್ರೆಡಿ ರೆಸಿಪಿ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಮರಿದಿರ ನೋಡಿ ಆಯಿತಾ.
ಅಮ್ಮ ಒಂದು ಸ್ವಲ್ಪ ಹುಣಸೆಹಣ್ಣೆ ಎತ್ಕೊತಿದ್ದಾರೆ. ಜಾಸ್ತಿ ಹುಣಸೆಹಣ್ಣು ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಹುಣಸೆಹಣ್ಣು ನೋಡಿ ನೀರು ಹಾಕಿದ್ದೀನಿ. ಕುಕ್ಕರ್ ಓಪನ್ ಮಾಡಿದ್ರೆ ಅಮ್ಮ ಈಗ. ಬೇಳೆ ಬೇಯಿಸಿದ ನೀರೇ ಹಾಕ್ತಾ ಇದ್ದಾರೆ ಹುಣಸೆಹಣ್ಣಲ್ಲಿ. ಬೇಗ ಇದು ಮೆತ್ತಗಾಗುತ್ತೆ ಹುಣಸೆಹಣ್ಣು. ಹಾಗಾಗಿ ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಸಾಂಬಾರು ಪುಡಿ ಎಲ್ಲ ಹಾಕಿ ತರಕಾರಿನ ಈ ರೀತಿ ಮಿಕ್ಸ್ ಮಾಡ್ಕೊಂಡೋಣ. ಟೊಮೆಟೊ ನೋಡಿ ಈ ರೀತಿ ಇದು ಸ್ಪೂನಲ್ಲೇ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಿಡಿ. ಚೆನ್ನಾಗಿ ಬೆಂದಿರುತ್ತಲ್ಲ, ಹಾಗಾಗಿ ಬೇಗ ಮೆತ್ತಗಾಗೋಗುತ್ತೆ. ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಈ ಕುಕ್ಕರ್ಗೆ ಹಾಕ್ಬಿಡೋಣ ಬೇಳೆನ. ಅಥವಾ ನೀವು ಸಪ್ರೇಟಾಗಿ ತರಕಾರಿ ಬೇಯಿಸಿ ಆಮೇಲೆ ಒಂದೇ ಪಾತ್ರೆನಲ್ಲೇ ಒಗ್ಗರಣೆ ಹಾಕ್ಕೋಬೋದು. ಇದರಲ್ಲೇ ನಾವು ಬೇಳೆನಲ್ಲೇ ತರಕಾರಿ ಹಾಕಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ 2 ವಿಷಲ್ಗೆ. ಹಾಗಾಗಿ 1 ವಿಷಲ್ಗೆಲ್ಲ ತರಕಾರಿ ಬೇಯೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಂಡು ಇನ್ನೊಂದು ಕುಕ್ಕರಿಗೆ ತರಕಾರಿ ಹಾಕಿ ಆಮೇಲೆ ಈ ರೀತಿ ಬೇಳೆನೂ ಹಾಕಿ ಎಲ್ಲ ಒಗ್ಗರಣೆ ಹಾಕಿ ಇಟ್ಬಿಟ್ರೆ 1 ವಿಷಲ್ಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಸಾರು. ನೋಡಿ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ಬೇಗ ತರಕಾರಿನೂ ಬೆಂದೋಗುತ್ತೆ. ಬೆಳಿಗ್ಗೆ ಹೊತ್ತು ನಾವು ಬಾಕ್ಸ್ಗೆ ಮಾಡೋದಲ್ಲ, ಬೆಳಿಗ್ಗೆ ಹೊತ್ತು ಲೇಟ್ ಆಗಿಬಿಡುತ್ತೆ ಸಪ್ರೇಟಾಗಿ ತರಕಾರಿ ಬೇಯಿಸ್ಕೊಂಡು ಹಾಗೆ ಒಗ್ಗರಣೆ ಎಲ್ಲ ಹಾಕೋದಕ್ಕೆ. ಹಾಗಾಗಿ ಬೇಗ ಈಸಿಯಾಗಿ ಆಗುವಂಥ ರೆಸಿಪಿ ಇದು. ಹುಣಸೆಹಣ್ಣು ನೀರು ಹಾಕಿದ್ರಮ್ಮ ಈಗ. ಹುಣಸೆಹಣ್ಣು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ, ಬೇಡ. ಇದು ಮಧ್ಯಾಹ್ನ ಬಾಕ್ಸಿಗೆ ಕೊಟ್ಟು ಕಳಿಸ್ತಾ ಇರೋದ್ರಿಂದ ಇದು ಬಿಸಿಲುಗಾಲ ಆದರೆ ನೀವೇನು ಮಾಡಬೇಕು, ಈ ರೀತಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಸಾರು ತುಂಬ ಚೆನ್ನಾಗಿರುತ್ತೆ, ಕೆಡಲ್ಲ. ಓಕೆನಾ? ಇಲ್ಲ ಅಂದ್ರೂ ಕೆಡೋದಿಲ್ಲ, ಟೇಸ್ಟಿಗೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹುಣಸೆಹಣ್ಣು ಖಾರ ಹುಳಿ ಎಲ್ಲ ನುಗ್ಗೆಕಾಯಿ ಸಾರಲ್ಲಿ ಸೇರಿದಾಗ ತುಂಬ ಚೆನ್ನಾಗಿರುತ್ತೆ. ತೆಳು ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಳಿ ಆಯಿತಾ. ಸಾರು ಗಟ್ಟಿ ಬೇಕಿದ್ರೆ ಗಟ್ಟಿಯಾಗಿ ಮಾಡಿ, ಇಲ್ಲಾಂದರೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ತೆಳು ಆಗುತ್ತೆ. ಒಂದು ಸ್ವಲ್ಪ ತೆಳು ಮಾಡಿದ್ರೆ ನಿಮಗೆ ಇಡ್ಲಿ ದೋಸೆಗೆ ಹಾಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಅಮ್ಮ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಓಕೆನಾ? ಮೊದಲೇ ಅಮ್ಮ ಉಪ್ಪು ಹಾಕಿದ್ರು ಸ್ವಲ್ಪ, ಈಗ ಸ್ವಲ್ಪ ಹಾಕ್ತಿದ್ದಾರೆ ಅಷ್ಟೇ. ಓಕೆ, ಹಾಂ. ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಬಿಟ್ಬಿಡೋಣ. ತರಕಾರಿಗೋಸ್ಕರ ಇದು, ಓಕೆನಾ? ಹಾಗೆ ತರಕಾರಿನೂ ಬೇಳೆನಲ್ಲಿ ಚೆಂದ ಬೆರ್ತೋಗುತ್ತೆ, ಉಪ್ಪು ಖಾರ ಎಲ್ಲ ಹಿಡಿತದೆ ಈ ರೀತಿ ಮಾಡೋದ್ರಿಂದ. ನೀವು ಸಪ್ರೇಟಾಗಿ ತರಕಾರಿ ಬೇಯಿಸ್ತೀನಿ ಅಂದಾಗ ತರಕಾರಿ ಬೇಯಿಸೋಕೆ ಹಾಕುವಾಗ ಒಂದು ಸ್ವಲ್ಪ ಖಾರದ ಪುಡಿ ಅಥವಾ ಸಾಂಬಾರು ಪುಡಿ ಉಪ್ಪು ಎಲ್ಲ ಹಾಕಿ ಸಪ್ರೇಟಾಗಿ ತರಕಾರಿ ಬೇಯಿಸಿ ಮತ್ತೆ ಹಾಕ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಎಲ್ಲ ಬೇಳೆ ಎಲ್ಲ ಹಾಕಿ ಇಟ್ಟಾಗ ಉಪ್ಪು ಖಾರ ಚೆಂದ ಹಿಡಿತದೆ, ಆಯಿತಾ? ಒಂದು ವಿಷಲ್ ಬರಲಿ ಈಗ. ಹಾಗೆ ಅನ್ನ ಒಂದು ಕಡೆ ಹಾಕಿದೆ, ನಾವು ಇಟ್ಟಂಥ ಬೇಳೆ ತರಕಾರಿ ಎಲ್ಲ ಬೇಯ್ತಿದೆ. ಹಾಗೆ ಇನ್ನೊಂದು ಕುಕ್ಕರ್ನಲ್ಲಿ ಈಗ ಸ್ವೀಟ್ ಗೆಣಸು ಹಾಕ್ಬಿಡೋಣ. ಇದು ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಾಗಿದೆ ಗೆಣಸನ್ನ. ಮಕ್ಕಳಿಗೆ ಕೊಡೋಕ್ಕೆ ಚೆನ್ನಾಗಿರುತ್ತೆ, ಹಾಗೆ ಬಾಕ್ಸ್ಗೂ ಹಾಕ್ಬೋದು. ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಒಂದು 2 ವಿಷಲ್ಗೆಲ್ಲ ಚೆನ್ನಾಗಿ ಬೆಂದೋಗುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ನನ್ನ ಮಗನಿಗೂ ಕೊಡೋಣ ಅಂತ ಹೇಳಿ, ನಂದು ಚಿಕ್ಕ ಪಾಪು ಇದೆಯಲ್ಲ ಆ ಪಾಪುಗೂ ಇದೇ ಗೆಣಸು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ. ಉಪ್ಪು ಹಾಕ್ತಾಯಿದ್ದಾರೆ, ಉಪ್ಪು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಹಾಗೆ ನೀರು ಹಾಕ್ತಿದ್ದಾರೆ ಅಮ್ಮ ಗೆಣಸಿಗೆ.
ಗೆಣಸನ್ನು ಸ್ಟವ್ ಮೇಲೆ ಇಟ್ಟಾಯಿತು. ಈಗ 1 ವಿಷಲ್ ಬಂತು ನೋಡಿದ್ರಲ್ಲ, ಸ್ಟವ್ ಆಫ್ ಮಾಡಿದ್ದೇನೆ. ಈಗ ಯಾವ ವಿಷಲ್ ಅಂತ ಅಮ್ಮನ ಗೊತ್ತಾಗ್ತಾ ಇಲ್ಲ. ಓಕೆ, ಆ ವಿಷಲ್ ಮೇಲೆ ಮನೆಯಲ್ಲಿದೆ, ಹಾಗಾಗಿ ಯಾವುದೋ ಒಂದು ಅಡ್ಜಸ್ಟ್ ಆಗೋ ವಿಷಲ್ ಹಾಕಿದ್ದಾರೆ ಈಗ ಅದಕ್ಕೆ. ಅದು ವಿಷಲ್ ಆಗಿದೆ ನೋಡಿ, ಸಾಂಬಾರು ವಿಷಲ್ಲು. ತರಕಾರಿ ಚೆನ್ನಾಗಿ ಬೆಂದಿದೆ ನೋಡ್ಬೋದು. ನುಗ್ಗೆಕಾಯಿ ಹೀರೆಕಾಯಿ ಸಾಂಬಾರು ರೆಡಿಯಾಗಿದೆ, ಸೂಪರಾಗಿದೆ. ಈರುಳ್ಳಿ ನೋಡಿ, ನಾವು ಹಾಕಿದ ಸಾಂಬಾರು ಈರುಳ್ಳಿ ಫಸ್ಟ್ ಇದ್ರಾಗ, ಆಮೇಲೆ ಅಲ್ಲಿ ಇರೋದಕ್ಕೆ ಹೋದರೆ ಈಗ ಬಾಕ್ಸಿಗೆ ಹಾಕ್ತಾ ಇದ್ದಾರಮ್ಮ. ನಾನು ಹೇಳಿದ್ನಲ್ಲ, ಇಡ್ಲಿ ದೋಸೆಗೆ ಈ ರೀತಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಧ್ಯಾಹ್ನ ಬಾಕ್ಸಿಗೂ ಸಕ್ಕದಾಗಿರುತ್ತೆ ನೋಡಿ. ಇವಾಗ ಪ್ಲೇಟಲ್ಲಿ ನೀರು ಇಟ್ಟಿದ್ದೀವಿ, ಅದರಲ್ಲಿಟ್ಟರೆ ಹಾರ್ಕೊಂಡ್ಬಿಡುತ್ತೆ. ಓಕೆ ನೋಡಿ ಸಾರು. ನಾನು ಒಂದು ಸ್ವಲ್ಪ ಇದು 1 ವಿಷಲ್ ಆಗಿದ ತಕ್ಷಣ ಒಂದು 2 ನಿಮಿಷ ಆದಮೇಲೆ ಸ್ಟೀಮ್ ಉಳಿದಿರುತ್ತಲ್ಲ ಕುಕ್ಕರ್ನಲ್ಲಿ, ಅದು ಹಾಗೇ 1 ಸ್ಪೂನ್ ಎತ್ತಿ ಹಾಗೆ ವಿಷಲ್ನ ಹಿಡಿದ್ರೆ ಸ್ಟೀಮೆಲ್ಲ ಹೊರಗಡೆ ಬಂದುಬಿಡುತ್ತೆ. ಇಲ್ಲಾಂದರೆ ನುಗ್ಗೆಕಾಯಿ ತುಂಬ ಬೆಂದೋಗಿ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾನು ಆ ರೀತಿ ಮಾಡಿಬಿಡ್ತೇನೆ ಯಾವಾಗಲೂ. ನಿಮ್ಮ ಕುಕ್ಕರ್ ಯಾವ ರೀತಿ ಅಂತ ನೋಡಿ ನೀವು ಬೇಯಿಸ್ಕೊಳ್ಳಿ, ತರಕಾರಿ ಆಗಲಿ ಬೇಳೆ ಆಗಲಿ. ಓಕೆನಾ? ರುಚಿಯಾದಂಥ ಸಾಂಬಾರು ಸಕ್ಕತ್ತಾಗಿದೆ ಮಾತ್ರ. ನೋಡೋಕ್ಕೆ ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಈಗ ಪ್ಲೇಟಿಗೆ ಅನ್ನ ಹಾಕ್ತಿದ್ದಾರೆ. ಹಾಗೆ ಸಾರು. ಸಕ್ಕತ್ತಾಗಿ ಬಂದಿದೆಯಲ್ಲ ಸಾರು. ಸಾರು ಸಾಂಬಾರು ಏನಾದರೂ ಹೇಳಿ, ಒಟ್ಟಿನಲ್ಲಿ ಅನ್ನಕ್ಕೆ ರುಚಿ ಇರಬೇಕು. ಅನ್ನದ ಜೊತೆಯಲ್ಲಿ ಕಲ್ಸ್ಕೊಂಡು ತಿನ್ನುವಾಗ. ಈಗ ಹಾಸಿಗೆನೂ ಎತ್ತಿಲ್ಲ. ಗೆಣಸು ರೆಡಿ ಆಗಿದೆ, ನೀರೆಲ್ಲ ಬಸ್ತಾಯಿತು. ಈಗ ಬಾಕ್ಸಿಗೆ ಹಾಕ್ಬಿಡೋಣ. ಗೆಣಸು ಬೆಂದಿದೆ ಚೆನ್ನಾಗಿ ನೋಡಿ. ಬಾಕ್ಸಿಗೆ ಗೆಣಸು ಸಾಕಾಗಿದೆ ನೋಡಿ. ಗೆಣಸು ಸಕ್ಕತ್ತಾಗಿ ಬೆಂದಿದೆ. 1 ವಿಷಲ್ ಅಥವಾ 2 ವಿಷಲ್ ಸಾಕು, ಬೆಂದೋಗುತ್ತೆ.